ನೋಡ್ತಾ ಇದೆ. ಪವಿತ್ರ ನಿವಾಸಕ್ಕೆ ವಕೀಲರು ದೌಡಾಯಿಸಿದ್ದಾರೆ. ವಕೀಲರ ಜೊತೆಗೆ ಪವಿತ್ರ ಗೌಡ ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ. ಪವಿತ್ರ ನಿವಾಸದಲ್ಲೇ ಅವರ ತಾಯಿ ಮತ್ತು ಸಹೋದರ ಮತ್ತೊಂದು ಕಡೆ ವಕೀಲರು ಕೂಡ ಈಗ ಬಂದಿದ್ದಾರೆ ಅವರ ಮನೆಗೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ನಿವಾಸಕ್ಕೆ ವಕೀಲರು ಬಂದಿರುವ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಎಸ್ ನಾರಾಯಣ ಸ್ವಾಮಿ ಪವಿತ್ರ ಗೌಡ ಪರ ವಕೀಲ ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು ಸ್ವಲ್ಪ ಹೊತ್ತಿನ ಹಿಂದೆ. ಡೆಫಿನೆಟ್ಲಿ ಜಾಮೀನು ಮುಂದುವರಿಯುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಇನ್ನ ಯಾಕೆ ಜಾಮೀನು ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ಕೆಲವು ಕಾರಣಗಳನ್ನ ಅವರು ಕೊಟ್ಟಿದ್ರು. ಪವಿತ್ರ ಗೌಡ ಇನ್ವಾಲ್ವ್ಮೆಂಟೇ ಇಲ್ಲ ಈ ಕೇಸಲ್ಲಿ, ಹಿಂಗಾಗಿ ಜಾಮೀನು ಮುಂದುವರಿಯುತ್ತೆ. ಈಗ ನಾರಾಯಣ ಸ್ವಾಮಿ ಪವಿತ್ರ ಗೌಡ ನಿವಾಸಕ್ಕೆ ಆಗಮಿಸಿದ್ದಾರೆ. ನೋಡಿ, ಈ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ನಾರಾಯಣ ಸ್ವಾಮಿ ಬಂದಿದ್ದಾರೆ. ಪವಿತ್ರ ಗೌಡ ಮನೆಗೆ ಈಗ ವಕೀಲರ ಜೊತೆಗೆ ಚರ್ಚೆ ಆಗುತ್ತೆ. ಮುಂದೆ ಏನು ಅನ್ನುವಂತ ಬಿಗ್ ಕ್ವಶನ್ ಇದೆ. ಈಗ ಸದ್ಯ ಇವೆಲ್ಲವೂ ಕೂಡ ಪ್ರಶ್ನೆಗಳಿದೆ. ಅವಕಾಶ ಇದೆಯಾ, ಏನಾದರೂ ಸಮಯಾವಕಾಶವನ್ನ ಕೇಳೋದಕ್ಕೆ, ಅಥವಾ ಇದನ್ನ ಅವರು ಚಾಲೆಂಜ್ ಮಾಡೋದಕ್ಕೆ ಏನಾದರೂ ಅವಕಾಶ ಇದೆಯಾ, ಇತ್ಯಾದಿ ಇತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ಸದ್ಯ ಚರ್ಚೆಗಳಾಗ್ತಾ ಇದೆ. ವಕೀಲರ ಜೊತೆಗೂ ಕೂಡ ಅವರು ಇದೆ. ಪವಿತ್ರ ನಿವಾಸಕ್ಕೆ ವಕೀಲರು ದೌಡಾಯಿಸಿದ್ದಾರೆ. ವಕೀಲರ ಜೊತೆಗೆ ಪವಿತ್ರ ಗೌಡ ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ. ಪವಿತ್ರ ನಿವಾಸದಲ್ಲೇ ಅವರ ತಾಯಿ ಮತ್ತು ಸಹೋದರ ಮತ್ತೊಂದು ಕಡೆ ವಕೀಲರು ಕೂಡ ಈಗ ಬಂದಿದ್ದಾರೆ ಅವರ ಮನೆಗೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ನಿವಾಸಕ್ಕೆ ವಕೀಲರು ಬಂದಿರುವ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಎಸ್ ನಾರಾಯಣ ಸ್ವಾಮಿ ಪವಿತ್ರ ಗೌಡ ಪರ ವಕೀಲ ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು ಸ್ವಲ್ಪ ಹೊತ್ತಿನ ಹಿಂದೆ. ಡೆಫಿನೆಟ್ಲಿ ಜಾಮೀನು ಮುಂದುವರಿಯುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಇನ್ನ ಯಾಕೆ ಜಾಮೀನು ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ಕೆಲವು ಕಾರಣಗಳನ್ನ ಅವರು ಕೊಟ್ಟಿದ್ರು. ಪವಿತ್ರ ಗೌಡ ಇನ್ವಾಲ್ವ್ಮೆಂಟೇ ಇಲ್ಲ ಈ ಕೇಸಲ್ಲಿ, ಹಿಂಗಾಗಿ ಜಾಮೀನು ಮುಂದುವರಿಯುತ್ತೆ. ಈಗ ನಾರಾಯಣ ಸ್ವಾಮಿ ಪವಿತ್ರ ಗೌಡ ನಿವಾಸಕ್ಕೆ ಆಗಮಿಸಿದ್ದಾರೆ. ನೋಡಿ, ಈ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ನಾರಾಯಣ ಸ್ವಾಮಿ ಬಂದಿದ್ದಾರೆ. ಪವಿತ್ರ ಗೌಡ ಮನೆಗೆ ಈಗ ವಕೀಲರ ಜೊತೆಗೆ ಚರ್ಚೆ ಆಗುತ್ತೆ. ಮುಂದೆ ಏನು ಅನ್ನುವಂತ ಬಿಗ್ ಕ್ವಶನ್ ಇದೆ. ಈಗ ಸದ್ಯ ಇವೆಲ್ಲವೂ ಕೂಡ ಪ್ರಶ್ನೆಗಳಿದೆ. ಅವಕಾಶ ಇದೆಯಾ, ಏನಾದರೂ ಸಮಯಾವಕಾಶವನ್ನ ಕೇಳೋದಕ್ಕೆ, ಅಥವಾ ಇದನ್ನ ಅವರು ಚಾಲೆಂಜ್ ಮಾಡೋದಕ್ಕೆ ಏನಾದರೂ ಅವಕಾಶ ಇದೆಯಾ, ಇತ್ಯಾದಿ ಇತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ಸದ್ಯ ಚರ್ಚೆಗಳಾಗ್ತಾ ಇದೆ. ವಕೀಲರ ಜೊತೆಗೂ ಕೂಡ ಅವರು ಇದೆ. ಪವಿತ್ರ ನಿವಾಸಕ್ಕೆ ವಕೀಲರು ದೌಡಾಯಿಸಿದ್ದಾರೆ. ವಕೀಲರ ಜೊತೆಗೆ ಪವಿತ್ರ ಗೌಡ ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ. ಪವಿತ್ರ ನಿವಾಸದಲ್ಲೇ ಅವರ ತಾಯಿ ಮತ್ತು ಸಹೋದರ ಮತ್ತೊಂದು ಕಡೆ ವಕೀಲರು ಕೂಡ ಈಗ ಬಂದಿದ್ದಾರೆ ಅವರ ಮನೆಗೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ನಿವಾಸಕ್ಕೆ ವಕೀಲರು
ಬಂದಿರುವ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಎಸ್ ನಾರಾಯಣ ಸ್ವಾಮಿ ಪವಿತ್ರ ಗೌಡ ಪರ ವಕೀಲ ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು ಸ್ವಲ್ಪ ಹೊತ್ತಿನ ಹಿಂದೆ. ಡೆಫಿನೆಟ್ಲಿ ಜಾಮೀನು ಮುಂದುವರಿಯುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಇನ್ನ ಯಾಕೆ ಜಾಮೀನು ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ಕೆಲವು ಕಾರಣಗಳನ್ನ ಅವರು ಕೊಟ್ಟಿದ್ರು. ಪವಿತ್ರ ಗೌಡ ಇನ್ವಾಲ್ವ್ಮೆಂಟೇ ಇಲ್ಲ ಈ ಕೇಸಲ್ಲಿ, ಹಿಂಗಾಗಿ ಜಾಮೀನು ಮುಂದುವರಿಯುತ್ತೆ. ಈಗ ನಾರಾಯಣ ಸ್ವಾಮಿ ಪವಿತ್ರ ಗೌಡ ನಿವಾಸಕ್ಕೆ ಆಗಮಿಸಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ನಾರಾಯಣ ಸ್ವಾಮಿ ಬಂದಿದ್ದಾರೆ. ಪವಿತ್ರ ಗೌಡ ಮನೆಗೆ ಈಗ ವಕೀಲರ ಜೊತೆಗೆ ಚರ್ಚೆ ಆಗುತ್ತೆ. ಮುಂದೆ ಏನು ಅನ್ನುವಂತ ಬಿಗ್ ಕ್ವಶನ್ ಇದೆ. ಸೊ ಈಗ ಸದ್ಯ ಇವೆಲ್ಲವೂ ಕೂಡ ಪ್ರಶ್ನೆಗಳಿದೆ. ಅವಕಾಶ ಇದೆಯಾ, ಏನಾದರೂ ಸಮಯಾವಕಾಶವನ್ನ ಕೇಳೋದಕ್ಕೆ, ಅಥವಾ ಇದನ್ನ ಅವರ ಇದೆ. ಪವಿತ್ರ ನಿವಾಸಕ್ಕೆ ವಕೀಲರು ದೌಡಾಯಿಸಿದ್ದಾರೆ. ವಕೀಲರ ಜೊತೆಗೆ ಪವಿತ್ರ ಗೌಡ ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ. ಸೊ ಪವಿತ್ರ ನಿವಾಸದಲ್ಲೇ ಅವರ ತಾಯಿ ಮತ್ತು ಸಹೋದರ, ಮತ್ತೊಂದು ಕಡೆ ವಕೀಲರು ಕೂಡ ಈಗ ಬಂದಿದ್ದಾರೆ ಅವರ ಮನೆಗೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ನಿವಾಸಕ್ಕೆ ವಕೀಲರು ಬಂದಿರುವ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಎಸ್ ನಾರಾಯಣ ಸ್ವಾಮಿ ಪವಿತ್ರ ಗೌಡ ಪರ ವಕೀಲ ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು ಸ್ವಲ್ಪ ಹೊತ್ತಿನ ಹಿಂದೆ. ಡೆಫಿನೆಟ್ಲಿ ಜಾಮೀನು ಮುಂದುವರಿಯುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ಇನ್ನ ಯಾಕೆ ಜಾಮೀನು ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ಕೆಲವು ಕಾರಣಗಳನ್ನ ಅವರು ಕೊಟ್ಟಿದ್ರು. ಪವಿತ್ರ ಗೌಡ ಇನ್ವಾಲ್ವ್ಮೆಂಟೇ ಇಲ್ಲ ಈ ಕೇಸಲ್ಲಿ, ಹಿಂಗಾಗಿ ಜಾಮೀನು ಮುಂದುವರಿಯುತ್ತೆ. ಈಗ ನಾರಾಯಣ ಸ್ವಾಮಿ ಪವಿತ್ರ ಗೌಡ ನಿವಾಸಕ್ಕೆ ಆಗಮಿಸಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ನಾರಾಯಣ ಸ್ವಾಮಿ ಬಂದಿದ್ದಾರೆ. ಪವಿತ್ರ ಗೌಡ ಮನೆಗೆ ಈಗ ವಕೀಲರ ಜೊತೆಗೆ ಚರ್ಚೆ ಆಗುತ್ತೆ. ಮುಂದೆ ಏನು ಅನ್ನುವಂತ ಬಿಗ್ ಕ್ವಶನ್ ಇದೆ. ಸೊ ಈಗ ಸದ್ಯ ಇವೆಲ್ಲವೂ ಕೂಡ ಪ್ರಶ್ನೆಗಳಿದೆ. ಅವಕಾಶ ಇದೆಯಾ, ಏನಾದರೂ ಸಮಯಾವಕಾಶವನ್ನ ಕೇಳೋದಕ್ಕೆ, ಅಥವಾ ಇದನ್ನ ಅವರು ಚಾಲೆಂಜ್ ಮಾಡೋದಕ್ಕೆ ಏನಾದರೂ ಅವಕಾಶ ಇದೆಯಾ, ಇತ್ಯಾದಿ ಇತ್ಯಾದಿ ಎಲ್ಲ ವಿಚಾರಗಳ ಬಗ್ಗೆ ಸದ್ಯ